ನಮಸ್ತೆ ಎಲ್ಲರಿಗೂ ಎಸ್ ವ್ಲಾಗ್ಗೆ ಸ್ವಾಗತ. ನಾನಿವತ್ತು ಸಜ್ಜಿಗೆ ಮಾಡ್ತಾಯಿದ್ದೀನಿ. ಸಜ್ಜಿಗೆಗೆ ಚಿರೋಟಿ ರವೆ, ಸಕ್ಕರೆ, ತುಪ್ಪ, ಗೋಡಂಬಿ ದ್ರಾಕ್ಷಿ, 4 ಏಲಕ್ಕಿ, 3 ಲವಂಗ ತಗೊಂಡಿದ್ದೀನಿ. ರವೆನ 2 ಕಪ್ ತಗೊಂಡಿದ್ದೀನಿ. ಇದರಲ್ಲಿ ಸಕ್ಕರೆನ 3 ಕಪ್ ತಗೊಂಡಿದ್ದೀನಿ. ಸಿಹಿ ಬೇಕು ಅನ್ನೋರು 3.5 ಇಲ್ಲ 4 ಹಾಕ್ಕೋಬೋದು. ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಪ್ಯಾನ್ ಬಿಸಿಯಾಗಕ್ಕೆ ಬಿಡೋಣ. ಪ್ಯಾನ್ಗೆ ಚಿರೋಟಿ ರವೆ ಹಾಕ್ಕೊಂಡು ಸ್ವಲ್ಪ ಹುರ್ಕೋಬೇಕು. ತುಪ್ಪ ಹಾಕ್ಕೋತಾ ಇದ್ದೀನಿ. ತುಪ್ಪ ಎಷ್ಟು ಉರಿಯಕ್ಕೆ ಬೇಕು ಅಷ್ಟು ಹಾಕ್ಕೋಬೇಕು. ಈಗ ಚೆನ್ನಾಗಿ ಬ್ರೌನ್ ಅಂದರೆ ಲೈಟ್ ಬ್ರೌನ್ ಆಗಬೇಕು, ಅಲ್ಲಿವರೆಗೂ ಹುರ್ಕೋಬೇಕು. ಈಗ ಸ್ವಲ್ಪ ಬ್ರೌನ್ ಬಂದಿದೆ, ಇನ್ನೊಂದು ಸ್ವಲ್ಪ ಹುರ್ಕೋಬೇಕು. ಈಗ ಹುರ್ಕೊಂಡಿರೋದು ಸಾಕು. ಇದನ್ನೊಂದು ತಟ್ಟೆಗೆ ತೆಗಿತಾ ಇದ್ದೀನಿ. ಈಗ ಅದೇ ಪ್ಯಾನ್ನೇ ಇಟ್ಕೊಂಡಿದ್ದೀನಿ. ಇದಕ್ಕೆ ತುಪ್ಪ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ತುಪ್ಪ ಸ್ವಲ್ಪ ಬಿಸಿ ಆಗಲಿ. ದ್ರಾಕ್ಷಿ ಗೋಡಂಬಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ತುಂಬ ಮಾಡಬಾರ್ದು, ಸೀದೋಗ್ಬಿಡುತ್ತೆ. ಈಗ ಇಷ್ಟ ಆದರೆ ಸಾಕು, ತುಂಬ ಉರಿಬಾರ್ದು. ಈಗ ನೀರು ಹಾಕ್ಕೊಳ್ಳೋಣ. ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ, ನನ್ನ ಶೈಲಿಲಿ ನಾನು ತೋರಿಸಿದ್ದೀನಿ. 3 ಕಪ್ ಆಗೋಷ್ಟು ನೀರು. ಈಗ ಇದು ಕುದೀತಾ ಇದೆ. ಸ್ವಲ್ಪ ಏಲಕ್ಕಿನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕಿ, ಬೇಕು ಅಂದರೆ ಲವಂಗ ಹಾಕಿ. ಒಂದು 3 ಲವಂಗ ಹಾಕಿದ್ದೀನಿ. ಈಗ ಕುದೀತಾ ಇದೆಯಲ್ವಾ, ಈಗ ರವೆ ಹಾಕ್ಕೋಬೇಕು, ಹುರಿದಿಟ್ಟಿರೋದನ್ನ. ರವೆ ಹಾಕಿ ಸುಮ್ಮನೆ ಬಿಡಬಾರ್ದು, ಕೈ ಆಡಿಸ್ತಾ ಇರಬೇಕು. ಕೈ ಆಡಿಸ್ಲಿಲ್ಲ ಅಂದರೆ ಗಂಟು ಆಗಿಬಿಡುತ್ತೆ. ಈಗೆಲ್ಲ ಮಿಕ್ಸ್ ಮಾಡಿದ್ದೀನಿ, ಬೆಂದಿದೆ. ಈಗ ಸ್ವಲ್ಪ 3 ಬಟ್ಲಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ಸಿಹಿ ಲೈಟಾಗಿದ್ದರೆ ಚೆನ್ನಾಗಿರುತ್ತೆ, ತುಂಬ ಆದರೆ ಸರಿ ಹೋಗಲ್ಲ. ಸಕ್ಕರೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ, ಎಲ್ಲ ಕಡೆ ಹಿಡಿಯೋ ಥರ ಮಿಕ್ಸ್ ಮಾಡಬೇಕು.
ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಒಂದು 5 ಸೆಕೆಂಡು ತಟ್ಟೆ ಮುಚ್ಚಿಬಿಟ್ರೆ ಸಜ್ಜಿಗೆ ರೆಡಿಯಾಗಿರುತ್ತೆ. ಅದಾದಮೇಲೆ ಇದನ್ನು ಬೇಕಾದರೆ ಯಾವಾಗಾರ ಹಬ್ಬದ ದಿನ, ಸತ್ಯನಾರಾಯಣ ಪೂಜೆ, ಅದಕ್ಕಂತೂ ಸತ್ಯನಾರಾಯಣ ಪೂಜೆಗಂತೂ ಇದನ್ನು ಕಂಪಲ್ಸರಿ ಮಾಡೇ ಮಾಡ್ತಾರೆ. ನೀವು ಒಂದು ಸತಿ ಮಾಡಿ ನೋಡಿ. ಈಗ ಸಜ್ಜಿಗೆ ರೆಡಿಯಾಗಿದೆ. ಒಂದು ಬೌಲ್ಗೆ ಸರ್ವ್ ಮಾಡ್ತೀನಿ. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ, ಹೇಗಾಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.